ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಎಸ್.ವಿ. ಬಿರಾದರ್ ಅವರ ಸಾಧನೆಗಳು ಮತ್ತು ಶೈಕ್ಷಣಿಕ ಪಯಣವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಅವರ ವಿದ್ಯಾರ್ಥಿಯಾಗಿ ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷವಾಗುತ್ತಿದೆ. ನಮ್ಮ ಶಿಕ್ಷಕರು ಕೇವಲ ಪಠ್ಯಪುಸ್ತಕದ ಪಾಠಗಳನ್ನು ಬೋಧಿಸುವ ಗುರುಗಳಲ್ಲ, ಬದಲಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವ ನಿಜವಾದ ದಾರಿದೀಪ. ಅವರ ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ಕಲಿಕೆಯ ಕ್ರಾಂತಿ ಹೀಗಿದೆ. ವಿಜ್ಞಾನ ಮತ್ತು ಗೊಂಬೆಯಾಟ. ವಿಜ್ಞಾನದಂತ ಸಂಕೀರ್ಣ ವಿಷಯವನ್ನು ಗೊಂಬೆಯಾಟ, ಗೀತರಚನೆ ಹಾಗೂ ನಾಟಕಗಳ ಮೂಲಕ ಅತ್ಯಂತ ಸರಳವಾಗಿ ನಮಗೆ ಕಲಿಸಿದ್ದಾರೆ. ಇವರ ಮಾರ್ಗದರ್ಶನದಿಂದಾಗಿ SSLC ವಿಜ್ಞಾನ ವಿಷಯದಲ್ಲಿ 100% ಫಲಿತಾಂಶ ಬಂದಿದೆ. ಇವರಿಂದ ಕಲಿತ ನಾವೆಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ವತಂತ್ರ ಕಲಾವಿದರಾಗಿ ಗುರುತಿಸಿಕೊಂಡಿದ್ದೇವೆ ಹಾಗೂ ಭಾರತದ 23 ರಾಜ್ಯಗಳಲ್ಲಿ ಪ್ರದರ್ಶನ ನೀಡಿದ್ದೇವೆ. ವಿಜ್ಞಾನ ರಂಗಭೂಮಿ ಮತ್ತು ಸಂಶೋಧನೆ. ತಾಲೂಕು ಮಟ್ಟದಿಂದ ಹಿಡಿದು ದಕ್ಷಿಣ ಭಾರತ ವಲಯ ಮಟ್ಟದವರೆಗಿನ ವಿಜ್ಞಾನ ಸೆಮಿನಾರ್ ಮತ್ತು ನಾಟಕ ಸ್ಪರ್ಧೆಗಳಲ್ಲಿ ನಾವು ಪ್ರಶಸ್ತಿಗಳನ್ನು ಪಡೆದಿದ್ದೇವೆ. ದೃಶ್ಯ ರೂಪದ ಕಲಿಕೆ ಮತ್ತು ಪ್ರಯೋಗಾಲಯ. ಶಾಲೆಯ ಗೋಡೆಗಳ ಮೇಲೆ ವಿಜ್ಞಾನ ವರ್ಣರಂಜಿತ ಚಿತ್ರಗಳನ್ನು ಬಿಡಿಸಿ ಇಡೀ ಶಾಲೆಯನ್ನೇ ಮುಕ್ತ ಪಠ್ಯ ಪುಸ್ತಕವನ್ನಾಗಿ ಮಾಡಿದ್ದಾರೆ. ದೈನಂದಿನ ಗೃಹ ಬಳಕೆಯ ವಸ್ತುಗಳಿಂದ ಕಡಿಮೆ ವೆಚ್ಚದ ಮಾದರಿ ಪ್ರಯೋಗಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣದತ್ತ ಪ್ರೇರಣೆ. ಹಿಂದೆ ಗ್ರಾಮೀಣ ಭಾಗದ ನಾವೆಲ್ಲ 10ನೇ ತರಗತಿಯ ನಂತರ ಹಿಂಜರಿಯುತ್ತಿದ್ದೆವು. ಆದರೆ ಇವರ ಬೋಧನೆಯಿಂದಾಗಿ ಇಂದು 45% ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಉನ್ನತ ಶಿಕ್ಷಣಕ್ಕೆ ವಿಜ್ಞಾನವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಇವರ ಪರಿಸರ ಕಾಳಜಿ ಮತ್ತು ವ್ಯಕ್ತಿತ್ವ ವಿಕಸನ. ಹಸಿರು ಶಾಲೆ. ಶಾಲಾ ಆವರಣದಲ್ಲಿ ಸಮೃದ್ಧವಾದ ಕೈತೋಟ ಅಭಿವೃದ್ಧಿಪಡಿಸಿ ಜಿಲ್ಲಾ ಮಟ್ಟದ ಹಸಿರು ಶಾಲೆ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ಈ ತೋಟದ ತರಕಾರಿಗಳು ನಮ್ಮ ಬಿಸಿಯೂಟಕ್ಕೂ ಬಳಕೆಯಾಗುತ್ತಿವೆ. ರಾಷ್ಟ್ರೀಯ ಸೇವೆ ಮತ್ತು ಸ್ಕೌಟ್ಸ್. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಸ್ಕೌಟ್ ಮಾಸ್ಟರ್ ಆಗಿ ನಮಗೆ ಶಿಸ್ತು ಮತ್ತು ದೇಶ ಸೇವೆಯನ್ನು ಕಲಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರ ಪಡೆದಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಸ್ಕೌಟ್ಸ್ ಗೈಡ್ಸ್ ಜಾಂಬೂರಿಯಲ್ಲಿ ಭಾಗವಹಿಸಿದ್ದಾರೆ. ಕಳೆದ 1 ದಶಕದಲ್ಲಿ ಇವರ 56 ಹಳೆಯ ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಭಾರತೀಯ ಸೇನೆ ಸೇರಿ ದೇಶ ಸೇವೆ ಮಾಡುತ್ತಿದ್ದಾರೆ. ಸೃಜನಶೀಲತೆ ಮತ್ತು ಯೋಗ. ಶಾಲಾ ಅವಧಿಯ ನಂತರ ನಮಗಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾಹಿತ್ಯ, ಕಾಗದದ ಕಲೆ ಕಾರ್ಯಾಗಾರಗಳನ್ನು ನಡೆಸುತ್ತಾರೆ. ಇವರ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮತ್ತು ಕಾರ್ಯಾಗಾರಗಳು. ನಮ್ಮ ಗುರುಗಳ ಬೋಧನಾ ಪದ್ಧತಿ ಕೇವಲ ಶಾಲೆಗೆ ಸೀಮಿತವಾಗಿಲ್ಲ. ಇವರು ಭಾರತದ ವಿವಿಧ ರಾಜ್ಯಗಳಿಗೆ ಹಾಗೂ ದೇಶ ವಿದೇಶಗಳಿಗೆ ತೆರಳಿ ಸಹ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ. 2023ರಲ್ಲಿ ಥೈಲ್ಯಾಂಡ್ ಬ್ಯಾಂಕಾಕ್ ನಲ್ಲಿ ವಿಜ್ಞಾನ ಗೊಂಬೆಯಾಟದ ಪ್ರದರ್ಶನ, 2024ರಲ್ಲಿ ಫ್ರಾನ್ಸ್, ಪ್ಯಾರಿಸ್ ಮತ್ತು ಜರ್ಮನಿ ಬರ್ಲಿನ್ ಜಾಗತಿಕ ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಪ್ರಾತ್ಯಕ್ಷಿಕೆಗಳು, 2025ರಲ್ಲಿ ಸಿಂಗಾಪುರ ಕರ್ನಾಟಕ ಗತವೈಭವ ಹಾಗೂ ಸಾಂಪ್ರದಾಯಿಕ ಸೂತ್ರದ ಗೊಂಬೆಯಾಟದ ಮಂಡನೆ, 2026ರಲ್ಲಿ ಜರ್ಮನಿ ಫ್ರಾಂಕ್ಫರ್ಟ್ ಜಾನಪದ ಉತ್ಸವದಲ್ಲಿ ಕರ್ನಾಟಕದ ಭವ್ಯ ಪರಂಪರೆ ಮತ್ತು ಶಿಕ್ಷಣದಲ್ಲಿ ಸಮಕಾಲೀನ ರೂಪಾಂತರಗಳು ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧ ಮಂಡನೆ. ಇವರ ಸಾಹಿತ್ಯ ಮತ್ತು ಸಂಶೋಧನಾ ಕೊಡುಗೆಗಳು. ಪ್ರಮುಖ ದಿನಪತ್ರಿಕೆಗಳಲ್ಲಿ ಇವರು 15ಕ್ಕೂ ಹೆಚ್ಚು ಲೇಖನಗಳು, ಸಹವಿಜ್ಞಾನ ಪತ್ರಿಕೆಯಲ್ಲಿ ನಿಯಮಿತ ಅಂಕಣಗಳು ಹಾಗೂ ಆಕಾಶವಾಣಿ ಧಾರವಾಡ ಮತ್ತು ಕಾರವಾರ ಕೇಂದ್ರಗಳಿಂದ 30ಕ್ಕೂ ಹೆಚ್ಚು ವೈಜ್ಞಾನಿಕ ಉಪನ್ಯಾಸಗಳು ಪ್ರಸಾರವಾಗಿವೆ. ಇವರ ಪ್ರಕಟಿತ ಪುಸ್ತಕಗಳು: ಗಾಳಿಯ ಗಮ್ಮತ್ತು, ಮಕ್ಕಳಿಗಾಗಿ ಗೊಂಬೆಯಾಟ, ಶಿಕ್ಷಣದಲ್ಲಿ ಅಭಿನಯ, ಉಳಿದವ ನಮ್ಮ ಹಾಡು ಮತ್ತು ರಂಗಸೂತ್ರ. ಇವರ ಸಂಶೋಧನಾ ಪ್ರಬಂಧಗಳು: ಸೂತ್ರದ ಗೊಂಬೆಯಾಟ, ಯಕ್ಷಗಾನ ವೇಷಭೂಷಣ ಮತ್ತು ಶಿಕ್ಷಣದಲ್ಲಿ ನಾಟಕದ ಪಾತ್ರ ಕುರಿತು ಆಳವಾದ ಸಂಶೋಧನೆ ನಡೆಸಿದ್ದಾರೆ. ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಇವರ ನಿರಂತರ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ 600ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಗೌರವಿಸಿವೆ. ಪ್ರಮುಖವಾಗಿ ಗುರುಶ್ರೀ ಪ್ರಶಸ್ತಿ ಮತ್ತು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ಉಡುಪಿ ಶ್ರೀ ಕೃಷ್ಣ ಮಠದಿಂದ ಪಚ್ಚೇವನಶ್ರೀ ಪ್ರಶಸ್ತಿ, ಚಿತ್ರದುರ್ಗ ಮಠದಿಂದ ಶರಣ ದಂಪತಿ ಪುರಸ್ಕಾರ, ರಾಜ್ಯ ಮಟ್ಟದ ಕನ್ನಡದ ಗಾರುಡಿಗ ಜ್ಞಾನ ಸಿಂಧು ಮತ್ತು ಗಾಯಕ ಯೋಗಿ 2025ರ ಪ್ರಶಸ್ತಿಗಳು. ಹುಲ್ಲೂರಿನ ಚನ್ನಬಸವ ಶ್ರೀ ಎಜುಕೇಶನ್ ಸಂಸ್ಥೆಯಿಂದ ಚನ್ನಬಸವ ಶ್ರೀ ರಾಜ್ಯ ಪ್ರಶಸ್ತಿ. ಪ್ರಜಾವಾಣಿ 2022ರ ಸಾಧಕರು ಪ್ರಶಸ್ತಿ ಹಾಗೂ ಶಿರಸಿಯ ಸಂಸ್ಥೆಯಿಂದ ಜಾನಪದ ಕಲಾರತ್ನ ಪ್ರಶಸ್ತಿ. ಇಂತಹ ಅಪಾರ ಸಾಧನೆ, ಜ್ಞಾನ ಮತ್ತು ಕರುಣೆ ಉಳ್ಳ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನಮ್ಮ ಜೀವನವನ್ನು ತಿದ್ದಿ ತೀಡಿದ ನಮ್ಮ ಹೆಮ್ಮೆಯ ಗುರುವರ್ಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು.